ನಮಸ್ತೆ, ನಾನು ಹರೀಶ್. ಲಾಸ್ಟ್ ಕ್ಲಾಸಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈ ಕ್ಲಾಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಅದು ಇವಾಗ ಈಗ 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 ಹಾಲಿ ನಡೀತಾ ಇರೋವಂಥ ವಿಷಯಗಳಿಗೆ ನಾವು ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ದಿಸ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ ಆನ್ ಆ್ಯಕ್ಷನ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ನಾವು ಮಾತಾಡ್ಬೇಕಾದ್ರೆ ನಡೀತಿರೋ ಆ್ಯಕ್ಷನ್ಗಳನ್ನು ನಾವು ಮಾತಾಡ್ಬೇಕಾದ್ರೆ ಈಗ ನಡೀತಿರೋ ಆ್ಯಕ್ಷನ್ಗಳನ್ನು ನಾವು ಹೇಳುವಂಥದ್ದು ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಎಕ್ಸಾಂಪಲ್, ದ ಬಾಯ್ಸ್ ಆರ್ ಪ್ಲೇಯಿಂಗ್ ಫುಟ್ಬಾಲ್. ಹುಡುಗರು ಫುಟ್ಬಾಲ್ ಆಡ್ತಾ ಇದ್ದಾರೆ ಅಂದರೆ ಇವಾಗ ನಡೀತಾ ಇದೆ. ಓಕೆ, ಇಲ್ಲಿ ಹೆಂಗಾಗುತ್ತೆ ಅಂದರೆ ಇದ್ರದ್ದು ಫಾರ್ಮೇಷನ್ ನೋಡಬೇಕು ನೀವು. ಗ್ರಾಮ್ಯಾಟಿಕಲ್ ಅಂದರೆ ಸಬ್ಜೆಕ್ಟ್ ಅಂದರೆ ದ ಬಾಯ್ಸ್, ಆಮೇಲೆ ಆಬ್ಜೆಕ್ಟ್, ಸಬ್ಜೆಕ್ಟ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಐ ಬಂದರೆ ಆಮ್ ಬರುತ್ತೆ, ಹಿ ಶಿ ಬಂದರೆ ಈಸ್ ಬರುತ್ತೆ, ದೇ ಬಂದರೆ ಆರ್ ಬರುತ್ತೆ, ವಿ ಬಂದ್ರೂ ಸೆಕೆಂಡ್ ಪರ್ಸನ್ ಆರ್ ಬರುತ್ತೆ. ಆಮೇಲೆ ವರ್ಬ್, ಮೇನ್ ವರ್ಬ್ ವಿ1, ಇದು ನಾವು ತಗೊಂಡ್ರು ವಿ1 ಅಂತ. ವಿ1 ಅಂತ ಪ್ಲಸ್ ಇಂಗ್ ಅಂದರೆ ಜೆರಂಡು, ಅದು ಇವಾಗ ಬೇಕಾಗಿಲ್ಲ, ಬಟ್ ಅಷ್ಟು ತಿಳ್ಕೊಳ್ಳಿ. ವರ್ಬ್ ಜೊತೆಗೆ ಇಂಗ್ ಸೇರುತ್ತೆ, ಅದಾದಮೇಲೆ ಆಬ್ಜೆಕ್ಟ್. ಸೊ ಇದು ಫಾರ್ಮೇಷನ್ ಆಫ್ ಕಂಟಿನ್ಯೂಸ್ ಟೆನ್ಸ್. ಸೊ ಇವೆರಡು ಮೈನ್ ಥಿಂಗ್ಸ್. ಇದು ಆಮ್ ಈಸ್ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್, ಆಮೇಲೆ ಇಂಗ್ ಅನ್ನೋದನ್ನ ನಾವು ವರ್ಬಲ್ಲಿ ಸೇರಿಸ್ಕೊಳ್ತೀವಿ. ಸೊ ಅದೇ ರೀತಿಯಲ್ಲಿ ಕೆಲವು ಉದಾಹರಣೆಗಳಿದಾವೆ ಇನ್ನು. ಹಿ ಈಸ್ ರೀಡಿಂಗ್ ಎ ಬುಕ್. ಐ ಆಮ್ ರೈಟಿಂಗ್ ಎ ಲೆಟರ್. ನಾನು ಲೆಟ್ರ್ ಬರಿತಾ ಇದ್ದೀನಿ. ಅವನು ಬುಕ್ ಓದ್ತಾ ಇದ್ದಾನೆ. ಇದು ಹೆಂಗಪ್ಪ ಚೇಂಜಸ್ ಆಗುತ್ತೆ ಅಂದರೆ, ಐ ಬಂದರೆ ಅದು ಫಸ್ಟ್ ಪರ್ಸನಿಗೆ ಆಮ್ ಅಂತ ಸೇರಿಸ್ಬೇಕು, ಹೆಲ್ಪಿಂಗ್ ವರ್ಬ್ ಸೇರಿಸಿ ವರ್ಬ್ ಜೊತೆಗೆ ಇಂಗನ್ನು ಕೊಡಬೇಕು. ಸೊ ಆವಾಗ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಅದೇ ರೀತಿ ವಿ ಬಂದರೆ ಏನಾಗುತ್ತೆ, ವಿ ಬಂದರೆ ಆರ್ ಆಗುತ್ತೆ. ವಿ ಆರ್ ರೈಟಿಂಗ್ ಲೆಟರ್. ನಾವು ಲೆಟರ್ನ ಬರಿತಾ ಇದ್ದೀವಿ. ಆಮೇಲೆ ಅದರಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಶಿ ಇಟ್. ಇದು ನೀವು ನೆನ್ಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟು. ಹಿ ಶಿ ಇಟ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರು, ಅದನ್ನು ನೆನ್ಪಿಟ್ಕೊಳ್ಳಿ. ಹಿ ಶಿ ಇಟ್ ಬಂದರೆ ಏನಾಗುತ್ತೆ, he is writing a letter. She is writing a letter. It is writing a letter. ಸೊ ಇದಿಷ್ಟಕ್ಕೆ ಮೂರಕ್ಕೂ ಈಸ್ ಸೇರಿಸ್ಬಿಟ್ಟು ಅಲ್ಲಿಂದ ಇದನ್ನ ಕಂಟಿನ್ಯೂಷನ್ ಮಾಡಬೇಕು. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾವು ಏನಾದರೂ ಹೇಳಬೇಕಾದ್ರೆ ಇವಾಗ ನಡೀತಿರುವಂಥದ್ದು ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಹಾಗೆ ಮತ್ತೆ ನೆಕ್ಸ್ಟ್ ಬೇರೆ ಬೇರೆ ಉದಾಹರಣೆಗಳಿವೆ, ನೋಡೋಣ. ಸೊ ಈ ಟೆನ್ಸನ್ನು ಮತ್ತೆ ಇವಾಗ ಯಾವ ರೀತಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಅನ್ನೋದನ್ನು ನಾವು ಕೆಲವು ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ. ದಿಸ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ ಅ ಟೆಂಪರರಿ ಆಕ್ಷನ್ ವಿಚ್ ಮೇ ನಾಟ್ ಬಿ ಹ್ಯಾಪನಿಂಗ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಮಾತಾಡುವಾಗ ನಾವು ಇವಾಗ ಈ ಟೈಮಲ್ಲಿ ನಾವು ಮಾತಾಡುವಾಗ ಅದು ನಡೀದೇನೆ ಇರ್ಬೋದು ಅಂಥದ್ದನ್ನು ಸಹ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅವೇನಿರುತ್ತೆ ಅಂದರೆ ದೊಡ್ಡ ಸ್ವಲ್ಪ ಟೈಮ್ ತಗೊಳ್ಳುವಂಥ ಥಿಂಗ್ಸ್ ಇರ್ತವೆ. ಸೊ ಫಾರ್ ಎಕ್ಸಾಂಪಲ್, ಶಿ ಈಸ್ ಲರ್ನಿಂಗ್ ಮರಾಠಿ. ಅವಳು ಮರಾಠಿ ಕಲಿತಾ ಇದ್ದಾಳೆ. ಯಾವಾಗ ಕಲಿತಾ ಇದ್ದಾಳೆ ಇನ್ನು ಮೊನ್ನೆಯಿಂದನೋ, ಒಂದು ವಾರದಿಂದನೋ, ಒಂದು ತಿಂಗಳಿಂದನೋ. ಇನ್ನು ಅವಳು ಮರಾಠಿ ಕಲಿಯೋದು ಇನ್ನೊಂದು ತಿಂಗಳು ಆಗ್ಬೋದು. ಸೊ ಅದು ಕಂಟಿನ್ಯೂಷನ್ ಅಲ್ಲಿದೆ. ಸೊ ವಿ ಆರ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್. ನಾವು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಅದು ಯಾವಾಗ ಸ್ಟಾರ್ಟ್ ಆಯಿತು, ಮುಂಚೆನೆ ಯಾವಾಗಲೂ ಸ್ಟಾರ್ಟ್ ಆಗಿ ಇನ್ನು ಅದು ಕಂಟಿನ್ಯೂಸ್ ನಡೀತಾ ಇದೆ. ಬಟ್ ಆ ಟೈಮ್ ಆಫ್ ಸ್ಪೀಕಿಂಗ್ ಅದನ್ನ ಮಾಡ್ತಾ ಇರ್ಬೋದು, ಮಾಡ್ದೇ ಇರ್ಬೋದು ಅಲ್ವಾ. ಸೊ ಅದಕ್ಕೆ ನಾವು ದಿಸ್ ಟೆನ್ಸ್ ಯೂಸ್ ಫಾರ್ ಟೆಂಪರರಿ ಆಕ್ಷನ್ ವಿಚ್ ಮೇ ನಾಟ್ ಬಿ ಹ್ಯಾಪನಿಂಗ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಸೊ ಇದೊಂದು ಎರಡು ಎಕ್ಸಾಂಪಲ್ ಇದಕ್ಕೆ. ಈ ಟೆನ್ಸ್ ಅನ್ನ ಮತ್ತೆ ನಿಯರ್ ಫ್ಯೂಚರ್ ಆಕ್ಷನ್ಸ್ಗೂ ಬಳಸ್ತೀವಿ ನಾವು. ಸೊ ಎಕ್ಸಾಂಪಲ್, ಹಿಸ್ ಸಿಸ್ಟರ್ ಈಸ್ ಅರೈವಿಂಗ್ ಟುಮಾರೋ. ಅವನ ಸೋದರಿ ನಾಳೆ ಬರ್ತಾ ಇದ್ದಾಳೆ. ಶಿ ಈಸ್ ಅರೈವಿಂಗ್. ಓಕೆ, ವಿ ಆರ್ ಲಿವಿಂಗ್ ಫಾರ್ ಮುಂಬೈ ನೆಕ್ಸ್ಟ್ ಸಂಡೇ. ಓಕೆ, ನಾವು ನೆಕ್ಸ್ಟ್ ಸಂಡೇ ಮುಂಬೈಗೆ ಹೋಗ್ತಾ ಇದ್ದೀವಿ. ಯಾವಾಗ, ನೆಕ್ಸ್ಟ್ ಸಂಡೇ, ಫ್ಯೂಚರ್, ನಿಯರ್ ಫ್ಯೂಚರ್. ಸೊ ಇದೆಲ್ಲ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬಳಸ್ತೀವಿ. ಓಕೆ, ಆದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಕಂಡುಹಿಡಿಯೋದಕ್ಕೆ ಅದಕ್ಕೆ ಏನಿದೆ, ಪಾಯಿಂಟ್ಸ್ಗಳು ಏನಿದೆ ಸೆಂಟೆನ್ಸಲ್ಲಿ, ಅದು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದು ನಿಮಗೆ ಈಸಿ ವೇ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡೋದಕ್ಕೆ. ಅದೇನಪ್ಪ ಅಂದರೆ, ನಾನು ಹೇಳ್ದಂಗೆ ವರ್ಬ್ ಗ್ರಾಮ್ಯಾಟಿಕಲ್ ಫಾರ್ಮ್ಯಾಟಲ್ಲಿ ಹೇಳಬೇಕು ಅಂದರೆ ಸಬ್ಜೆಕ್ಟ್ ಹಿಸ್ ಸಿಸ್ಟರ್,
ಈಸ್, ಹಿ ಶೀಟ್ ಬಂದರೆ ಈಸ್ ಬರುತ್ತೆ. ಆಮೇಲೆ ಅರೈವಿಂಗ್, ಅರೈವ್ ಅನ್ನೋದು ವರ್ಬ್, ಅರೈವಿಂಗ್ ಇಂಗನ್ನು ಸೇರಿಸ್ಬೇಕು. ಆಮೇಲೆ ಆಬ್ಜೆಕ್ಟ್ ಯಾವಾಗ ಟುಮಾರೋ. ಸೊ ಈ ರೀತಿ ಅದನ್ನು ನೀವು ಯಾವತ್ತೂ ಹೇಳ್ತಾ ಹೋಗ್ಬೇಕು. ಹೆಲ್ಪಿಂಗ್ ವರ್ಬು ಮತ್ತು ಮೇನ್ ವರ್ಬ್ ಜೊತೆಗೆ ಇಂಗ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇವತ್ತಿಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಂದಿರಲಿ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಡೆಫಿನೇಷನ್ಸು ಏನು ಬೇಕಾಗಿಲ್ಲ, ಡೆಫಿನೇಷನ್ ಇಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಆದರೆ ಉದಾಹರಣೆಗಳು ನೀವು ಕೊಡೋದಕ್ಕೆ ನಿಮಗೆ ಈಸಿ ಆಗಬೇಕು. ಅದನ್ನು ಬೇರೆ ಬೇರೆ ವರ್ಬ್ಸ್ ತೊಗೊಂಡು ಸೆಂಟೆನ್ಸಲ್ಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ. ಲಾಸ್ಟ್ ಟೈಮ್ ಸಿಂಪಲ್ ಟೆನ್ಸ್ ಇಲ್ಲ, ಸಿಂಪಲ್ ಟೆನ್ಸು ಸಹ ಪ್ರಾಕ್ಟೀಸ್ ಮಾಡಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ಅದು ಇದು ಕಂಪೇರ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಅಂತೇಳಿ. ಸೊ ಪ್ರಾಕ್ಟೀಸ್ ಮಾಡಿ. ನಾನು ಪ್ರತಿಯೊಂದು ಕ್ಲಾಸಲ್ಲೂ ಒಂದೊಂದು ಸಬ್ ಟೈಪ್ ಆಫ್ ಸೆಂಟೆನ್ಸನ್ನು ಮಾಡ್ತೀನಿ. ಅದರಲ್ಲಿ ನೆಕ್ಸ್ಟು ನೀವು ಅದರಲ್ಲಿ ನೆಕ್ಸ್ಟ್ ನೀವು 1 ವೀಕ್ ತೊಗೊಳ್ಳಿ, ಪರವಾಗಿಲ್ಲ. ಓಕೆ, 1 ವೀಕ್ ಅಥವಾ 10 ಡೇಸ್ ತೊಗೊಳ್ಳಿ, ಟೈಮ್ ತೊಗೊಂಡು ಅದನ್ನು ಕಲೀರಿ. ಆದರೆ ಬಹಳ ಇಂಪಾರ್ಟೆಂಟ್ ಅಂದರೆ ನೀವು ಟೆನ್ಸಸ್ಸಲ್ಲಿ ಎಕ್ಸ್ಪರ್ಟ್ ಆಗಲೇಬೇಕು. ಸೊ ಆವಾಗಲೇ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಬರೋದು. ಯಾಕಂದರೆ ಪ್ರತಿ ಹಂತದಲ್ಲೂ ನಾವು ಇಂಗ್ಲೀಷ್ ಮ್ಯಾಗ್ಝಿನ್ ನೋಡಲಿ, ಒಂದು ಬುಕ್ ನೋಡಲಿ, ಅಥವಾ ಬರೆಯೋದಿರಲಿ, ಓದೋದಿರಲಿ, ಎಲ್ಲದರಲ್ಲೂ ನಾವು ಟೆನ್ಸಸ್ ಯೂಸ್ ಮಾಡೇ ಮಾಡ್ತೀವಿ, ನೆನಪಿರಲಿ. ಸೊ ಇವತ್ತಿಗೆ ಇಷ್ಟು ಸಾಕು. ಧನ್ಯವಾದ, ಥ್ಯಾಂಕ್ ಯು. ನನ್ನ ವಿಡಿಯೋನ ಶೇರ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಇನ್ನೇನಾದರೂ ಬೇಕಾದರೆ ನಿಮಗೆ ನಾನು ಟೀಚ್ ಮಾಡ್ತೀನಿ, ಅದನ್ನು ಕಾಮೆಂಟ್ಸಲ್ಲಿ ಬರೀರಿ. ಥ್ಯಾಂಕ್ ಯು.